ಈ ವರ್ಷ ಒಳ್ಳೆ ಮಳೆ ಆಗೈತೆ. ಎಲ್ಲರೂ ಸೇರಿ ಒಬ್ರಿಗೊಬ್ರು ಸಹಾಯ ಮಾಡ್ತಾ ಬೆಳೆ ಬೆಳೆಯೋಣ, ಏನಂತೀರಾ? ಗೌಡ್ರೆ, ಈ ಸಾರಿ ಗೊಬ್ಬರ ಸಿಕ್ತಿಲ್ಲ. 4 ದಿನದಿಂದ ಗೊಬ್ಬರದ ಅಂಗಡಿ ಮುಂದೆ ಸಾಲ್ಗಟ್ಟು ನಿಂತು ಬರೀ ಕೈಲಿ ವಾಪಸ್ ಆಗಿವಿ. ಇದಕ್ಕೇನಾದ್ರೂ ಹಸಿ ಪರಿಹಾರ ಮಾಡಿಸ್ಕೊಡಿ ಬುದ್ಧಿ. ಅದಕ್ಕೆ ಹೇಳೋದು, ಮನೆಯಾಗೆ ದನ ಕರ ಸಾಕಬೇಕು ಅಂತ. ದನ ಕರಿನ ಸಗಣಿ ಗಂಜಲದಿಂದ ಹಟ್ಟಿ ಗೊಬ್ಬರ ಮಾಡಿ ಹೊಲಕ್ಕೆ ಹಾಕಿದ್ರೆ ಒಳ್ಳೆ ಬೆಳೆ ಬರ್ತೈತಿ. ಆಗ ಸರ್ಕಾರದ ಹಂಗೂ ಇರಲ್ಲ, ಗೊಬ್ಬರ ಸಿಗಲಿಲ್ಲ ಅಂತ ಗೋಳಾಡೋದು ಇರಲ್ಲ. ಏನಂತೀರಿ? ಸರಿಯಾಗಿ ಹೇಳ್ರಿ ಗೌಡ್ರೆ. ನಾವು ಇದ್ರ ಬಗ್ಗೆ ಮುಂದಿನಕ್ಕಿಂತ ಯೋಚನೆ ಮಾಡಬೇಕು. ಅದು ಮುಂದಿನ ವರ್ಷದ ಕತೆ, ಈಗೇನು ಮಾಡಬೇಕು ಹೇಳಿ ಗೌಡ್ರೆ? ಸರಿ, ಏನಾದರೂ ಮಾಡೋಣ. ಅದಕ್ಕೆ ಹೇಳೋದು, ಸಾವಯವ ಗೊಬ್ಬರ ಬಳಸಿದ್ರೆ ಭೂಮಿ ತಾಯಿನೂ ತಂಪಾಗಿರ್ತಾಳೆ. ನಮಗೂ ವಿಷಯುಕ್ತ ಊಟ ತಿನ್ನೋದು ತಪ್ಪುತ್ತೆ. ನಮ್ಮಪ್ಪ ನಮ್ಮ ತಾತ ಇದನ್ನೇ ತಾನೇ ಮಾಡ್ತಾ ಬಂದಿದ್ದು. ಏನಂತೀರ ಪಟೇಲ್ರೇ? ಹೌದೌದು ಗೌಡ್ರೆ, ಈಗಿನ ಮನೆಯಾಗೆ ದನ ಕರ ಎಲ್ಲಿಂದ ಬಂದಾವು? ಎಲ್ಲರೂ ಪ್ಯಾಕೆಟ್ ಹಾಲಿ ಕಾಯ್ತವ್ರೆ. ದನ ಕರ ಎಲ್ಲ ಸಾಕೋದು ಈಗಿನ ಜನಗಳಿಗೆ ಭಾರ ಅನಿಸ್ತೈತೆ. ಸರಿಯಾಗಿ ಹೇಳ್ದೆ ಬಿಡು ಪಟೇಲ. ಸಗಣಿ ಗುಂಡಿ, ಕಣ ಇವೆಲ್ಲ ನಮ್ಮ ಕಾಲಕ್ಕೆ ಮುಗ್ದೋಯ್ತು ಅನಿಸ್ತೈತೆ. ಗೌಡ್ರೆ, ಎಲ್ಲಿವರೆಗೂ ನೀವು ಹಳೆ ಪದ್ಧತಿನಾಗ ವ್ಯವಸಾಯ ಮಾಡ್ತೀರಿ? ಕೃಷಿಯಲ್ಲಿ ಕ್ರಾಂತಿ ಮಾಡೋಕ್ಕಾಗಲ್ವೇ? ಈಗೆಲ್ಲ ಮಷೀನ್ಸ್ ಬಂದಿದ್ದಾವೆ. ಟ್ರ್ಯಾಕ್ಟರ್ ಬಳಸಿ 1 ವಾರ ಮಾಡೋ ಕೆಲಸನ 1 ದಿನದಲ್ಲಿ ಮುಗಿಸ್ಬೋದು. ಏನಂತೀರಾ? ಏನೇ ಹೇಳು ಮಗ, ನಮ್ಮ ಕಾಲನೇ ಸಂದಾಗಿತ್ತು. ಹಿಂಗೆ ಮಾತಾಡ್ತಾ ಕೂತ್ರೆ ನಾವು ಬೆಳೆ ಬೆಳೆದಂಗೆ. ಬನ್ರಿ ಕ್ಯಾಮೆರಾ ನೋಡೋಣ.